ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಇದು ಸೀಸನಲ್ ರೆಸಿಪಿ. ಅವರೆಕಾಯಿ ಸೀಸನ್ ಇದ್ದಾಗ ಇದನ್ನ ನಾವು ತುಂಬ ಸರಿ ಮಾಡ್ಕೋತಾ ಇರ್ತೀವಿ. ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದೇನು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಇಷ್ಟೊತ್ತಿಗಾಗಲೇ. ಇದಕ್ಕಿದ ಬೇಳೆ ಸಾಂಬಾರು. ಈ ಸಾಂಬಾರ್ ಜೊತೆ ಬಿಸಿ ಬಿಸಿ ಮುದ್ದೆ ಇದ್ರೆ ಸಾಕು, ಸಕ್ಕತ್ತಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡೋದಕ್ಕೆ ನಮ್ಗೆ ಮೈನಾಗಿ ಬೇಕಾಗಿರೋದು ಮಸಾಲೆ. ಆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ತೊಗೋಬೇಕು ಅಂತ ನೋಡೋಣ ಬನ್ನಿ. ಕೊತ್ತಂಬರಿ, ತೆಂಗಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಧನಿಯಾ ಪುಡಿ, ಖಾರದ ಪುಡಿ. ಧನಿಯಾ ಪುಡಿ 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಅಷ್ಟು. ಅದು ನಮ್ಮದು ಖಾರ ಇಲ್ಲ, ನಿಮ್ಮ ಖಾರ ಇದ್ದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಮತ್ತು ಬೆಳ್ಳುಳ್ಳಿ 2 ಗೆಡ್ಡೆ ಅಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡ್ರೇ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 1 kg ಅವರೆಕಾಯಿ ತೊಗೊಂಡಿದ್ವಿ ನಾವು. ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಪೀಲೌಟ್ ಮಾಡಿದ್ಮೇಲೆ ಇಷ್ಟು ಇದಕ್ಕಿದ ಬೇಳೆ ಆಗಿದೆ ನೋಡಿ. ನಂತರ ನೋಡಿ ನಾನು ಏನು ತೋರಿಸಿದ್ನೋ ಅದೆಲ್ಲನೂ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಂತರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಸ್ಟೀಲ್ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಆ ಆಯಿಲ್ಗೆ ನಾನು 1-2 ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಚಿಕ್ಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಸಾಸಿವೆನೂ ಹಾಕ್ತಾ ಇದ್ದೀನಿ. 3 ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಲೈಕ್ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ಅಂತ ಏನಿಲ್ಲ, ಲೈಟಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾನು 2 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾವು. ತುಂಬ ಈಸಿ ಪ್ರೋಸೆಸ್ಸು, ಅಷ್ಟೊಂದು ಟೈಮ್ ಟೇಕಿಂಗ್ ಏನಲ್ಲ, ಈಸಿಯಾಗಿ ಮಾಡ್ಕೋಬೋದು. ಈವನ್ ಬ್ಯಾಚುಲರ್ಸು ಇದನ್ನು ಟ್ರೈ ಮಾಡ್ಬೋದು ಬೇಕು ಅಂದರೆ. ಮತ್ತು ಇದಕ್ಕಿನ ಬೇಳೆ ನಿಮಗೆ ಸಪ್ರೇಟಾಗಿ ಸಿಗುತ್ತೆ ಅಂಗಡಿಯಲ್ಲಿ, ಅವರೆಲ್ಲ ರೆಡಿಯಾಗಿ ಇಟ್ಟಿರೋದೇ ಸಿಗುತ್ತೆ. ನೀವು ಅದನ್ನು ಮನೆಗೆ ತಂದು ನೆನೆಸಿ ಮತ್ತೆ ಅದನ್ನೆಲ್ಲ ಚಿಪ್ಪೆ ತೆಗಿಬೇಕು ಅನ್ನೋದು ಏನಿರಲ್ಲ. ನೀವು ತಂದು ಬೇಕಾದರೆ ಮಾಡ್ಕೋಬೋದು ಬ್ಯಾಚುಲರ್ಸು. ನೋಡಿ ಈ ಟೈಮಲ್ಲಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವ, ಸ್ವಲ್ಪ ಟೊಮೊಟೊನು ಬೆಂದಿದೆ. ಈ ಟೈಮಲ್ಲಿ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಬಿಟ್ಟು ಈ ಟೈಮಲ್ಲಿ ಮಿಕ್ಸಿಯಲ್ಲಿ ಏನು ಉಳಿದಿರುತ್ತೋ ಅದಕ್ಕೆಲ್ಲ ನಾನು ನೀರು ಹಾಕ್ಬಿಟ್ಟು ಆ ನೀರನ್ನ ಕಲಿಸ್ತಾ ಇದ್ದೀನಿ. ಹಾಗೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈ ಟೈಮಲ್ಲಿ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಾ ಇಲ್ಲಿ ಫಸ್ಟೇ ಇದಕ್ಕಿದ ಬೇಳೆನ ಹಾಕ್ತಾಯಿಲ್ಲ, ಅದು ಫಸ್ಟೇ ಹಾಕಿದ್ರೆ ತುಂಬ ಬೆಂದೋಗ್ಬಿಟ್ಟು ನುಣ್ಣಗಾಗುತ್ತೆ, ಅಷ್ಟು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ನಾವು ಫಸ್ಟ್ ಇದನ್ನು ಚೆನ್ನಾಗಿ ಕುದಿಸ್ಕೊತೀವಿ, ನಂತರ ಇದಕ್ಕಿದ ಬೇಳೆನ ಹಾಕ್ತೀವಿ. ಈ ಸಾಂಬಾರನ್ನ ಒಬ್ಬೊಬ್ಬರು ಡಿಫ್ರೆಂಟಾಗಿ ಮಾಡ್ತಾರೆ, ನಾವು ಬೇರೆ ಥರ ಮಾಡ್ತೀವಿ. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಮಾಡೋದು ಸ್ವಲ್ಪ ಈಸಿ ಪ್ರೋಸೆಸ್ ಅಂತಲೇ ಹೇಳ್ಬೋದು, ಅಷ್ಟೊಂದು ಹೆವಿ ಕಷ್ಟ ಅಂತ ಅನಿಸಲ್ಲ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಕಲ್ಲುಪ್ಪೆ ಹಾಕ್ತಾ ಇದ್ದೀನಿ. ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕು. ನಾನು ನೋಡಿ ಸ್ವಲ್ಪ ತೆಳ್ಳಗೆ ಇರೋ ಥರ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ಮಸಾಲೆ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಬರುತ್ತೆ, ಆದ್ದರಿಂದ ನಾನು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಚಪಾತಿಗೆ ಇಲ್ಲ ದೋಸೆಗೆ ಮಾಡೋದಾದರೆ ಇಷ್ಟು ನೀರು ಬೇಕಾಗಿಲ್ಲ, ನೀರು ಕಡಿಮೆ ಹಾಕ್ಕೊಳ್ಳಿ. ಇದೇ ಥರ ಮಾಡಿ, ಬಟ್ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ನೀವೇನಾದರೂ ಮುದ್ದೆ ಅನ್ನಕ್ಕೆ ಮಾಡ್ತಾಯಿದ್ರೆ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಎಲ್ಲ ಬೇಯೋ ಅಷ್ಟೊತ್ತಿಗೆ ಒಳ್ಳೆ ಗಟ್ಟಿ ಟೆಕ್ಸ್ಚರೇ ಬರುತ್ತೆ, ಅಷ್ಟೊಂದು ತೆಳ್ಳಗೆ ಬರಲ್ಲ, ಚೆನ್ನಾಗಿರುತ್ತೆ. ಅವಾಗ ಒಂಥರ ಮುದ್ದೆಗೆ ತಿನ್ಬೋದು, ಮುದ್ದೆಗೆ ಅನ್ನಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ದೋಸೆಗೆ ಚಪಾತಿಗೆ ಮಾಡೋದಾದರೆ ಮಾತ್ರ ಸ್ವಲ್ಪ ಕಡಿಮೆ ನೀರು ಹಾಕಿ. ನೋಡಿ ಈ ಥರ ಚೆನ್ನಾಗಿ ನೊರೆ ನೊರೆ ಬರೋ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬರೋ ಟೈಮಲ್ಲಿ ಏನು ಬೇಳೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಕ್ಬೇಕು. ನಿಮಗೆ ಸಾಂಬಾರು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಬೇಳೆ ತುಂಬ ನುಣ್ಣಗಾಗಬಾರ್ದು, ಬೇಳೆನ ಪ್ರೆಸ್ ಮಾಡಿ ನೋಡಬೇಕು. ಪ್ರೆಸ್ ಮಾಡಿದಾಗ ಚೆನ್ನಾಗಿ ಪ್ರೆಸ್ ಆಯಿತು ಈಸಿಯಾಗಿ ಅಂತ ಅಂದರೆ ಓಕೆ ಬೆಂದಿದೆ ಅಂತ ಅರ್ಥ, ನಿಮಗೆ ಗೊತ್ತಾಗ್ಬಿಡುತ್ತೆ ಆವಾಗ ನೀವು ಇದನ್ನು ಸ್ಟವ್ ಆಫ್ ಮಾಡಿಬಿಡ್ಬೋದು. ಅಲ್ಲೇವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಒಳ್ಳೆ ಕಾಂಬಿನೇಷನ್, ಮುದ್ದೆ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಸಖತ್ತಾಗಿರುತ್ತೆ. ನನಗೆ ಇದು ಪರ್ಸ್ನಲಾಗಿ ತುಂಬ ಇಷ್ಟ. ನಿಮ್ಗೇನಾದರೂ ಸಾಂಬಾರು ಇದು ಗಟ್ಟಿ ಬೇಕು ಅಂದರೆ, ಯೂಶಲಿ ಕೆಲವರು ಅನ್ನಕ್ಕೆ ಮುದ್ದೆಗೆ ಅದು ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡ್ತಾರೆ, ಆ ಥರ ಇಷ್ಟಪಡೋ ಹಾಗಿದ್ದರೆ ನೀರನ್ನ ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿ. ಇಲ್ಲ ಇದೇ ಥರ ಇರಲಿ ಅನ್ನೋರಾದರೆ ಇಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ.
ನಾನು ನೋಡಿ ಒಂದು ಬೇಳೆನ ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ. ಅದು ತುಂಬ ಬಿಸಿ ಇದೆ, ಪ್ರೆಸ್ ಮಾಡೋಕ್ಕೆ ಅಲ್ಲಿ ಹೀಟಿಗೆ ನನ್ನ ಕೈ ಇಡೋದಕ್ಕೂ ಆಗ್ತಿಲ್ಲ. ನೋಡಿ ಚೆನ್ನಾಗಿ ಇದಾಗಿದೆ. ವಿಡಿಯೋಗೆ ಅಷ್ಟೊಂದು ವಿಸಿಬಲ್ ಆಗ್ತಿಲ್ಲ, ಬಟ್ ಚೆನ್ನಾಗಿ ಪ್ರೆಸ್ ಆಗ್ತಿದೆ. ಅಂದರೆ ಬೆಂದಿದೆ ಚೆನ್ನಾಗಿ ಅಂತ ಅರ್ಥ. ಇಲ್ಲಿಗೆ ಸಾಂಬಾರೆಲ್ಲ ಚೆನ್ನಾಗಾಗಿದೆ ನೋಡಿ. ತುಂಬ ಹೊತ್ತಿಟ್ರೂ ಮಸಾಲೆ ಎಲ್ಲ ತುಂಬ ಗಟ್ಟಿಯಾಗ್ಬಿಟ್ಟು ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ಆ ಟೈಮಲ್ಲಿ ನಾವು ಇಳಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆ ಸಾಂಬಾರು ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ಲು, ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂದರು, ತುಂಬ ಚೆನ್ನಾಗಿದೆ ಅಂತ ಹೊಗಳಿದ್ರು. ಸೊ ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ